ಅಬ್ಬಾ, ಭೈರವಿ ಇಲ್ಲ, ಅಭಿರಾಮಿ ಒಬ್ಳೇ ಇದ್ದಾಳೆ. ಆರಾಮಾಗಿ ಕೆಲಸ ಮುಗಿಸ್ಕೋಬಹುದು. ಅಯ್ಯೋ, ಯಾಕೋ ಹೊಟ್ಟೆಲಿ ಒಂಥರ ಆಗ್ತಿದೆಯಲ್ಲ, ಏನೋ ಸಂಕಟ. ಬಾ, ಹಾ, ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ. ಅಮ್ಮ ಅಭಿರಾಮಿ, ಅಭಿರಾಮಿ. ಭೈರವಿ, ನಾನು ಭೈರವಿ ಅಲ್ಲ. ಓ, ಕೆಲಸದವಳೆ ನೀನಾ? ಇಷ್ಟೊತ್ತ ನನ್ನ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಭೈರವಿಯಲ್ಲಿ? ಭೈರವಿ ಶಿವಗಾಮಿ ಜೊತೆ ಮಲಗ್ತೀನಿ ಅಂತ ಹೋದ್ಲು. ನನ್ನ ರೂಮಿಗೆ ಬಂದು ಮಲ್ಕೋತೀಯಾ? ನಾನು ಹೋಗಿ ಭೈರವಿನ ಕರ್ಕೊಂಡ್ ಬರ್ತೀನಿ. ನನ್ಗೆ ಹೇಳ್ದೆ ಕೇಳ್ದೆ ಯಾಕೆ ಹೋದ್ಲು ಅವಳು? ನಾನು ಅವಳ ಜೊತೆನೆ ಮಲ್ಗೋದು. ಅವಳು ದಿನ ನಿನ್ ಜೊತೆನೆ ತಾನೇ ಮಲ್ಕೊಳ್ಳೋದು. ಒಂದಿನ ಅಮ್ಮನ ಜೊತೆ ಮಲ್ಕೋಬೇಕು ಅಂತ ಆಸೆ ಆಗಿರತ್ತೆ, ಅದಕ್ಕೆ ಅಲ್ಲಿ ಹೋಗಿ ಮಲ್ಕೊಂಡಿದ್ದಾಳೆ. ಅದು ಅಲ್ದೆ ಅವಳು ಹೋಗಿ ಸುಮಾರು ಹೊತ್ತಾಗಿದೆ. ಇಷ್ಟೊತ್ತಿಗೆ ನಿದ್ದೆ ಹೋಗಿರ್ತಾಳೆ. ಬಾ ಬಾ ಅಮ್ಮ, ಬಾ. ಸರಿ. ಬಾ. ನಿಧಾನ. ಬಾ ಬಮ್ಮ. ಗುಂಗ್ರಿ, ಹಾ, ಮತ್ತೆ ನೀನ್ ಎದ್ದೇಳ್ಸಲ್ಲ ತಾನೆ ನನ್ನ? ಮೊದ್ಲೇ ನನ್ನ ನಿದ್ದೆ ಹಾಳಾಗಿದೆ. ನೀನ್ ಮತ್ತೆ ಎಬ್ಸಿದ್ರೆ ನಾನ್ ಶಿವಗಾಮಿ ಹತ್ರ ಹೋಗಿ ಹೇಳ್ತೀನಿ ಅಷ್ಟೆ. ನೀನೇನು ತಲೆ ಕೆಡ್ಸ್ಕೋಬೇಡ. ನಿನ್ನನ್ನ ನಾನು ಡಿಸ್ಟರ್ಬ್ ಮಾಡೋದೇ ಇಲ್ಲ. ಬೆಳಿಗ್ಗೆವರೆಗೂ ನೆಮ್ಮದಿಯಾಗಿ ಇಲ್ಲೇ ಮಲ್ಕೋ, ಸರಿನಾ? ಮಲ್ಲಿ, 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 ಮಲ್ಲಿ. ಅಯ್ಯಯ್ಯೋ, ಮತ್ತೆ ಮಲ್ಕೊಂಡ್ಲಲ್ಲಪ್ಪ. ಮಲ್ಲಿ, ಮಲ್ಲಿ. ಅಯ್ಯೋ, ಎಂತ ಅಮ್ಮೋರೆ ನಿಮ್ ರೋದ್ನೆ ಇಷ್ಟೊತ್ತಿಗೆ? ಅದು ನಾನು ಅಭಿರಾಮಿ ರೂಮಲ್ಲಿ ಮಲ್ಕೋಬೇಕು, ನೀನು ನನ್ ಜೊತೆ ಬಂದ್ ಮಲ್ಕೋತೀಯಾ? ಹಾ, ನೋಡಿದ್ರಾ? ನೀವು ನಂಗೆ ಎಷ್ಟೇ ಹೊಡೆದ್ರು ಎಷ್ಟೇ ಬೈದ್ರು ನನ್ನ ಬಿಟ್ಟು ನಿಮ್ಗೆ ಇಪ್ಪಕ್ಕಾತಿಲ್ಲ. ನೀವು ಒಂಥರ ನನ್ನ ಮೇಲೆ ಡಿಪೆಂಡ್ ಆಗೋಯ್ರಿ. ನಾಯಿಗೆ ಊಟ ಹಾಕಿದ್ರೆ ಅಯ್ಯೋ ನಮ್ಮ ಯಜಮಾನ್ರು ನಂಗೆ ಊಟ ಹಾಕ್ತಿದ್ದಾರೆ ಅಂತ ಅನ್ಕೊಳತ್ತಂತೆ. ಅದೇ ಬೆಕ್ಕಗೆ ಊಟ ಹಾಕಿದ್ರೆ ನನ್ ಸೇವೆ ಮಾಡ್ತಿದ್ದಾನೆ ನನ್ನ ಯಜಮಾನ ಅಂತ ಅನ್ಕೊಳತ್ತಂತೆ. ಹಂಗಾಯ್ತು ನಿನ್ ಕತೆ. ಬಾರೆ, ನಡಿ. ಹೋಗು ಬೇಗ. ಮಲ್ಕೊಮ್ಮ. ಮಲ್ಲಿ, ಮಲ್ಲಿ. ಬನ್ನಿ. ಅಲ್ಲ ಅಮ್ಮೋರೆ, ಅಭಿರಾಮಿನ ನಮ್ ರೂಮಾಗ ಮಲ್ಸಿ ನಾವೆಂತಕ್ಕೆ ಇಲ್ಲಿ ಈ ರೂಮಾಗ ಮನ್ಕಣ್ಕ?
ಮಲ್ಲಿ, ಹ್ಮ್ ಆದಿ ಇವತ್ ರಾತ್ರಿ ಅಭಿರಾಮಿ ಹೊಟ್ಟೆಲಿರೋ ಮಗುನ ಸಾಯಿಸ್ತಾನೆ. ಅದು ಯಕ್ಷಿಣಿನ ಬಿಟ್ಟು ಸಾಯಿಸ್ತಾ ಇದ್ದಾನೆ.